ನಮಸ್ಕಾರ ಸ್ನೇಹಿತರೆ. ಓಂ ಸಾಯಿರಾಮ್. ರಾಜರಿಗೆಲ್ಲ ರಾಜನಾದ, ಯೋಗಿಗಳಿಗೆಲ್ಲ ಶ್ರೇಷ್ಠ ಯೋಗಿಯಾದ, ಪರಬ್ರಹ್ಮ ಸ್ವರೂಪನಾದ ಶ್ರೀ ಸಚ್ಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ ದೇವನಿಗೆ ಜಯವಾಗಲಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬಾನೇ ವಿಶೇಷವಾಗಿದೆ. ಬನ್ನಿ ಹಾಗಾದರೆ ಹೆಚ್ಚಿನ ಟೈಮ್ನ ವೇಸ್ಟ್ ಮಾಡದೆ ಇವತ್ತಿನ ಸಾಯಿ ಸಂದೇಶ ಏನಿದೆ ಎಂದು ತಿಳಿದುಕೊಳ್ಳೋಣ. ನಿಲ್ಲಿಸು ಮಗು, ಮೊದಲು ಇದನ್ನು ಕೇಳು. ನೀನು ಮಾಡುತ್ತಿರುವ ಆ ಒಂದು ತಪ್ಪು ನಿನ್ನ ಇಡೀ ಬದುಕನ್ನ ಕತ್ತಲೆಗೆ ತಳ್ಳುತ್ತಿದೆ. ಹೌದು, ನೀನು ಯಾರ ಮೇಲೆ ಕೋಪ ಮಾಡಿಕೊಳ್ಳುತ್ತಿದ್ದೀಯಾ? ಯಾರಿಂದ ದೂರ ಓಡುತ್ತಿದ್ದೀಯಾ? ನಿನ್ನ ಉಸಿರಾಗಿರುವ ನಿನ್ನ ಸಾಯಿಯ ಮೇಲೆಯೇ ಅಲ್ಲವೇ? ಜೀವನದ ಬೇಸರದಲ್ಲಿ ನೀನು ಸಾಯಿ ಸಚ್ಚರಿತ್ರೆ ಓದುವುದನ್ನು ಯಾಕೆ ನಿಲ್ಲಿಸಿದ್ದೀಯಾ? ನಿನಗೆ ಗೊತ್ತಾ, ನೀನು ಆ ಪವಿತ್ರ ಗ್ರಂಥವನ್ನು ಮುಚ್ಚಿಟ್ಟ ದಿನವೇ ನಿನ್ನ ರಕ್ಷಣೆಯ ಬಾಗಿಲು ಮುಚ್ಚಿ ಹೋಯಿತು. ಈ ವಿಡಿಯೋ ನಿನ್ನ ಮುಂದೆ ಸುಮ್ಮನೆ ಬಂದಿಲ್ಲ. ಬಾಬಾ ನಿನಗೊಂದು ಮಹಾ ಎಚ್ಚರಿಕೆ ನೀಡುತ್ತಿದ್ದಾರೆ. ಈ ವಿಡಿಯೋವನ್ನು ಕೊನೆಯ ಸೆಕೆಂಡ್ವರೆಗೂ ನೋಡದೆ ಹೋದರೆ ನಿನ್ನ ಪ್ರಶ್ನೆಗಳಿಗೆ ನೀನು ಎಂದಿಗೂ ಉತ್ತರ ಕಂಡುಕೊಳ್ಳಲಾರೆ. ಈಗಲೇ ಕೇಳು ಬಾಬಾರ ಈ ದಿವ್ಯ ಸಂದೇಶವನ್ನು. ಈ ಸಂದೇಶವನ್ನು ನೀನು ಪಡೆದುಕೊಳ್ಳಲು ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡು. ನಾನು ಸಾಯಿ ಸಚ್ಚರಿತೆಯನ್ನು ಇವತ್ತಿನಿಂದನೇ, ಈಗಲಿಂದಲೇ ಓದುತ್ತೇನೆ ಎಂದು ಕಮೆಂಟ್ ಮಾಡು. ಮಗುವೆ, ಏನಾಯಿತು? ತುಂಬ ದಣಿದು ಹೋಗಿದ್ದೀಯಾ? ಇಷ್ಟೊಂದು ನಿರಾಶೆ ಯಾಕೆ ನಿನ್ನ ಮುಖದಲ್ಲಿ? ಏನನ್ನು ಹುಡುಕುತ್ತಿದ್ದೀಯಾ? ಎಲ್ಲಿ ಹುಡುಕುತ್ತಿದ್ದೀಯಾ? ಇತ್ತೀಚೆಗೆ ನೀನು ನಿನ್ನ ಕಷ್ಟಗಳಿಗೆ ಹೊರಗಿನ ಪ್ರಪಂಚದಲ್ಲಿ ಬೇರೆ ವ್ಯಕ್ತಿಗಳಲ್ಲಿ ಪರಿಹಾರ ಹುಡುಕುತ್ತಾ ಅಲೆಯುತ್ತಿರುವುದನ್ನು ನೋಡಿ ನನಗೆ ತುಂಬ ಸಂಕಟವಾಗುತ್ತಿದೆ. ನಿನ್ನ ಮನಸ್ಸು ನೋವಿನಿಂದ ತುಂಬಿದೆ. ನೀನು ದಿನವೂ ನನ್ನನ್ನು ಪ್ರಶ್ನಿಸುತ್ತಿದ್ದೀಯಾ, ಬಾಬಾ, ನಾನು ಇಷ್ಟೊಂದು ಪ್ರಾರ್ಥನೆ ಮಾಡಿದೆ, ಇಷ್ಟೊಂದು ದಾನ ಧರ್ಮ ಮಾಡಿದೆ, ಆದರೂ ನನ್ನ ಕಷ್ಟಗಳು ಯಾಕೆ ಕಡಿಮೆಯಾಗುತ್ತಿಲ್ಲ ಎಂದು ಯೋಚಿಸುತ್ತಾ ನನ್ನ ಮೇಲೆ ಕೋಪಗೊಂಡು ದೂರವಾಗುತ್ತಿದ್ದೀಯಾ? ಆದರೆ ಮಗು, ನಿನಗೆ ಗೊತ್ತಿಲ್ಲದೆ ಇಷ್ಟು ದಿನ ನಿನ್ನನ್ನು ಘೋರ ಆಪತ್ತುಗಳಿಂದ ಕಾಪಾಡಿದ್ದು ಇದೇ ಸಾಯಿ ಸಚ್ಚರಿತ್ರೆಯ ಶಕ್ತಿ. ನೀನು ಭಕ್ತಿಯಿಂದ ಓದಿದ ಪ್ರತಿಯೊಂದು ಅಧ್ಯಾಯ, ಕಣ್ಣೀರು ಹಾಕಿ ಮಾಡಿದ ಪ್ರತಿಯೊಂದು ಪ್ರಾರ್ಥನೆ, ನನ್ನ ನಾಮವನ್ನು ಜಪಿಸಿದ ಪ್ರತಿಯೊಂದು ಕ್ಷಣ ನಿನ್ನ ಸುತ್ತ ಒಂದು ಅದೃಶ್ಯ ರಕ್ಷಾ ಕವಚದಂತೆ ನಿಂತಿದೆ. ಆ ಕವಚವೇ ನಿನಗೆ ಬರಬೇಕಿದ್ದ ಅನೇಕ ದೊಡ್ಡ ಕಷ್ಟಗಳನ್ನು, ದುರಂತಗಳನ್ನು ಹಾದಿಯಲ್ಲೇ ತಡೆದು ನಿಲ್ಲಿಸಿದೆ. ಆದರೆ ನೀನು ಈಗ ಬೇಸರದಿಂದ ನನ್ನ ಸಾನ್ನಿಧ್ಯಕ್ಕೆ ಬರುತ್ತಿಲ್ಲ, ಹುದಿ ಹಚ್ಚಿಕೊಳ್ಳುತ್ತಿಲ್ಲ, ನನ್ನೊಂದಿಗೆ ಮನದಾಳದಿಂದ ಮಾತನಾಡುತ್ತಿಲ್ಲ. ನಿನ್ನ ನಂಬಿಕೆ ಕರಗಿ ಹೋಗುತ್ತಿದೆ ಅಲ್ಲವೇ? ನೀನು ಹೇಳುತ್ತೀಯ, ಎಷ್ಟೇ ಧರ್ಮ ಮಾಡಿದರೂ ಕಷ್ಟವೇ ಬರುತ್ತಿದೆ ಎಂದು. ಆದರೆ ನೆನಪಿಡು ಮಗು, ಅದು ನಾನು ನಿನಗೆ ನೀಡುತ್ತಿರುವ ಶಿಕ್ಷೆಯಲ್ಲ, ಅದು ನಿನ್ನ ಕರ್ಮ ಪ್ರಾಕ್ಷಾಳನೆ. ಹಳೆಯ ಜನ್ಮಗಳ ಮತ್ತು ಈ ಜನ್ಮದ ಕೆಲವು ಕರ್ಮಗಳು ಈಗ ಶುದ್ಧಿಯಾಗುತ್ತಿವೆ. ಚಿನ್ನವು ಬೆಂಕಿಯಲ್ಲಿ ಬೆಂದಾಗ ಮಾತ್ರ ಅಪರಂಜಿಯಾಗಲು ಸಾಧ್ಯ. ಹಾಗೆಯೇ ನಿನ್ನ ಆತ್ಮವು ಈ ಪರೀಕ್ಷೆಗಳ ಮೂಲಕ ಇನ್ನಷ್ಟು ಬಲವಾಗುತ್ತಿದೆ. ನೀನು ಮಾಡಲು ಹೊರಟಿರುವ ಕೆಲಸದ ಬಗ್ಗೆ ನಿನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಭಯ ಕುಳಿತುಬಿಟ್ಟಿದೆ. ಆ ಭಯವೇ ನಿನ್ನ ದೊಡ್ಡ ಶತ್ರು. ಕೆಲಸ ಮುಗಿಯುವ ಮುನ್ನವೇ ನಾನು ಸೋತು ಹೋದರೆ ಏನು ಮಾಡುವುದು ಎಂದು ಮುಂಚಿತವಾಗಿಯೇ ನೆಗೆಟಿವ್ ಆಗಿ ಯೋಚಿಸಿ ಪ್ರಶ್ನೆಗಳ ಕೋಟೆಯನ್ನು ಕಟ್ಟಿಕೊಳ್ಳುತ್ತಿದ್ದೀಯಾ? ಈ ಭಯ ಮತ್ತು ನಕಾರಾತ್ಮಕ ಯೋಚನೆಗಳನ್ನು ಮೊದಲು ಕಸದಂತೆ ಹೊರಗೆ ಎಸೆದು ಬಿಡು. ಒಮ್ಮೆ ನಿನ್ನ ಹಳೆಯ ದಿನಗಳನ್ನು ನೆನಪಿಸಿಕೋ. ನಿನಗೆ ಎಲ್ಲಿ ಸಂಪೂರ್ಣ ಸೋಲಾಗಿದೆ ಹೇಳು. ಎಲ್ಲಿ ನಿನ್ನ ತಲೆ ತಗ್ಗಿಸುವಂತಾಗಿದೆಯೋ ಅಲ್ಲೆಲ್ಲ ನೀನು ಅದಕ್ಕಿಂತಲೂ ದುಪ್ಪಟ್ಟು ಗೌರವದಿಂದ ತಲೆ ಎತ್ತಿ ಎದ್ದು ನಿಲ್ಲುವಂತೆ ಮಾಡಿದ್ದು ಇದೇ ನಿನ್ನ ಸಾಯಿ ಅಲ್ವೇ? ಹಾಗಿರುವಾಗ ಈಗೇಕೆ ನಂಬಿಕೆ ಕಳೆದುಕೊಳ್ಳುತ್ತಿದ್ದೀಯಾ? ನಾನು ನಿನ್ನ ಕೈ ಬಿಟ್ಟಿದ್ದೇನೆಯೇ? ಮಗುವೆ, ನೀನು ಹೇಳುತ್ತೀಯ, ನಾನು ನಿನ್ನ ಜೊತೆ ಮಾತನಾಡುವುದಿಲ್ಲ ಎಂದು. ಆದರೆ ಮಗು, ನಾನು ಮೌನದ ಭಾಷೆಯಲ್ಲೂ ಮಾತನಾಡುತ್ತೇನೆ. ನೀನು ಒಮ್ಮೆ ಹೊರಗಿನ ಪ್ರಪಂಚದ ಗದ್ದಲವನ್ನು ನಿಲ್ಲಿಸಿ ಕಣ್ಣು ಮುಚ್ಚಿ ಪ್ರಶಾಂತವಾಗಿ ಕುಳಿತು ನೋಡು. ನಿನ್ನ ಒಳಗಿನಿಂದಲೇ ನಿನ್ನ ಪ್ರತಿಯೊಂದು ಪ್ರಶ್ನೆಗೂ ನಾನು ಉತ್ತರಿಸುತ್ತೇನೆ. ನಿನ್ನ ಬುದ್ಧಿಯಿಂದ ನೀನು ಎಷ್ಟು ಯೋಚಿಸಬಲ್ಲೆಯೋ ಅದಕ್ಕಿಂತಲೂ 100 ಪಟ್ಟು ಹೆಚ್ಚಿನ ಸುಖ ಮತ್ತು ಯಶಸ್ಸನ್ನು ನಿನಗೆ ನೀಡಲು ನಾನು ಕಾಯುತ್ತಿದ್ದೇನೆ. ನಿನ್ನ ಕಠಿಣ ಪರೀಕ್ಷೆಯ ದಿನಗಳು ಈಗಾಗಲೇ ಮುಗಿಯುತ್ತಾ ಬಂದಿವೆ. ಇನ್ನು ಕೇವಲ ಕೆಲವು ದಿನಗಳಷ್ಟೇ ಬಾಕಿ ಇವೆ. ಆ ನಂತರ ನಿನ್ನ ಬದುಕಿನಲ್ಲಿ ನೀನು ಊಹಿಸದ ಬೆಳಕು ಬರಲಿದೆ. ಹಾಗಾದರೆ ಮಗು, ಇಂದಿನಿಂದಲೇ ಬೇರೆಯವರ ಬಳಿ ಪರಿಹಾರ ಹುಡುಕುವುದನ್ನು ನಿಲ್ಲಿಸು. ಇತ್ತೀಚೆಗಷ್ಟೇ ನೀನು ಮುಚ್ಚಿಟ್ಟ ಆ ಸಾಯಿ ಸಚ್ಚರಿತ್ರೆಯ ಗ್ರಂಥವನ್ನು ಮತ್ತೊಮ್ಮೆ ಕೈಗೆತ್ತಿಕೋ. ಓದಲು ಶುರು ಮಾಡು. ಪ್ರತಿದಿನ ಶ್ರದ್ಧೆಯಿಂದ ಉದಿ ಹಚ್ಚಿಕೋ. ನಿನ್ನ ಸಾಯಿಯ ಮೇಲೆ ಸಂಪೂರ್ಣ ನಂಬಿಕೆ, ಅಂದರೆ ಶ್ರದ್ಧಾ ಮತ್ತು ಸಬೂರಿ ಇಟ್ಟು ಮುನ್ನಡೆ. ಯಶಸ್ಸು ನಿನ್ನ ಹೆಜ್ಜೆಯನ್ನು ಮುದ್ದಾಡುತ್ತದೆ. ಸದಾ ಮುಖದಲ್ಲಿ ನಗು ಇರಲಿ. ನಾನು ನಿನ್ನ ಕೈ ಬಿಡುವುದಿಲ್ಲ. ಮಗುವೆ, ಸಮಸ್ಯೆಯು ಹೊರಗಿನ ಜನರಿಂದ ಮಾತ್ರ ಬರೋದಿಲ್ಲ. ನಮ್ಮ ಮನಸ್ಸಿನ ಭಯ, ಅನುಮಾನ, ನಕಾರಾತ್ಮಕ ಆಲೋಚನೆಗಳೇ ನಮ್ಮನ್ನು ಹೆಚ್ಚು ದುರ್ಬಲ ಮಾಡುತ್ತವೆ. ಯಾರಾದರೂ ಒಂದು ಮಾತು ಹೇಳಿದರೆ ಅದು ಕ್ಷಣಿಕ, ಆದರೆ ನಾವು ಅದನ್ನೇ ಮತ್ತೆ ಮತ್ತೆ ಯೋಚಿಸಿ ನಾನು ಸಾಕಾಗಲ್ಲ,
ನನ್ನ ಕೈಲಿ ಆಗಲ್ಲ, ನನಗಾಗೋದಿಲ್ಲ, ನನಗೆ ಇದು ಸಾಕಾಗುತ್ತಿಲ್ಲ ಅಂತ ಮನಸ್ಸಿನಲ್ಲಿ ಹಿಡಿದುಕೊಂಡರೆ ಅದು ನಮ್ಮ ಶಾಂತಿಯನ್ನು ಕದಿಯುತ್ತದೆ. ನೀನು ಮನಸ್ಸನ್ನು ಶಾಂತವಾಗಿಡಲು, ಅತಿಯಾಗಿ ಯೋಚಿಸದಿರಲು, ನಿನ್ನ ಮೇಲೆ ನಂಬಿಕೆ ಇಡಲು ಕಲಿತರೆ ಹೊರಗಿನ ಯಾವ ಕಷ್ಟವೂ ನಿನ್ನನ್ನು ಸುಲಭವಾಗಿ ಮುರಿಯುವುದಿಲ್ಲ. ನಿನ್ನ ಮನಸ್ಸೇ ನಿನ್ನ ಜೈಲು ಆಗಬಹುದು ಅಥವಾ ನಿನ್ನ ಶಾಂತಿಯ ಮನೆ ಆಗಬಹುದು. ಯಾವ ಆಲೋಚನೆಗಳನ್ನು ಆರಿಸಿಕೊಳ್ಳುತ್ತೀಯೋ ಅದೇ ನಿನ್ನ ಜೀವನವನ್ನು ರೂಪಿಸುತ್ತದೆ. ಒಳ್ಳೆಯದಾಗಿ ಯೋಚಿಸು, ನಿನ್ನ ಮೇಲೆ ನಂಬಿಕೆ ಇಡು, ಭಯಕ್ಕಿಂತ ಧೈರ್ಯವನ್ನು ಆರಿಸು. ಆಗ ಒಳಗಿನ ಕತ್ತಲೆ ಕಡಿಮೆಯಾಗಿ ಶಾಂತಿ ಬರುತ್ತದೆ. ಈ ಶಾಂತಿ ಬರಲು ಸಾಯಿ ಸಚ್ಚರಿತ್ರೆಯನ್ನು ಓದಲು ಮುಂದುವರೆಸು. ಸರಿ ಯಾವುದು, ತಪ್ಪು ಯಾವುದು ತಿಳಿಯಲು ನಿನಗೆ ಸಾಯಿ ಸಚ್ಚರಿತೆಯು ನಿನಗೆ ಸಹಾಯ ಮಾಡುತ್ತದೆ. ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಸಾಯಿ ಸಚ್ಚರಿತೆಯಲ್ಲಿ ಉತ್ತರವಿದೆ. ಸ್ನೇಹಿತರೆ, ನನ್ನದೊಂದು ಪುಟ್ಟ ಅನುಭವನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಂದು ಒಂದು ಗ್ರೂಪ್ ಇದೆ, ಸಾಯಿ ಮಹಾಪಾರಾಯಣ ಗ್ರೂಪ್ ಅಂತ ಇದೆ. ಅಲ್ಲಿ ಪ್ರತಿದಿನ ಸಾಯಿ ಸಚ್ಚರಿತೆ ಒಂದೊಂದು ಅಧ್ಯಾಯನ ಓದಿ ಪ್ರತಿದಿನ ಓದಿದ್ದೀವಿ. ಇದು ಪ್ರಪಂಚದಲ್ಲಿರೋ ಎಲ್ಲ ಬಡ ಬಗ್ಗರಿಗೆ ಸಹಾಯ ಆಗಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ, ಅರ್ಪಣೆ ಆಗಲಿ ಅಂತೇಳಿ ಓದಿ ಮುಗಿಸ್ತಿ ಆ ಮೆಸೇಜ್ನ ಹಾಕ್ತೀವಿ ಕಂಪ್ಲೀಟೆಡ್ ಅಂತೇಳಿ. ನನಗೇನಾಯಿತು, ಒಂದು ಸಿಚುವೇಶನಲ್ಲಿ ನಾನು ಎಕ್ಸಿಟ್ ಆಗಿಬಿಟ್ಟೆ ಗ್ರೂಪಿಂದ. ನಾನು ಓದೋದಕ್ಕಾಗೋದಿಲ್ಲ, ನನ್ನ ಕೈನಲ್ಲಿ ನನಗೆ ಟೈಮ್ ಸಾಕಾಗ್ತಿಲ್ಲ ಅಂತೇಳಿ ಎಕ್ಸಿಟ್ ಆಗಿಬಿಟ್ಟೆ. ಅದಾಗಿ ಒಂದು 3 ತಿಂಗಳಾದಮೇಲೆ ಬಾಬಾರವರು ನನಗೊಂದು ಸೂಚನೆ ಕೊಟ್ಟರು. ನೀನು ಯಾಕೆ ಸಾಯಿ ಸಚ್ಚರಿತೆ ಓದೋದನ್ನು ನಿಲ್ಲಿಸಿದೀಯಾ, ನೀನು ಓದು, ನಿನ್ನ ಎನರ್ಜಿನೇ ಕಮ್ಮಿ ಆಗಿಬಿಟ್ಟಿದೆ ಅನ್ನಿಸ್ಬಿಡ್ತು ನನಗೆ. ನನ್ನ ಇಂಟ್ಯೂಷನ್ ನನಗೆ ವರ್ಕ್ ಆಗ್ತಿಲ್ಲ, ಅಷ್ಟು ಬ್ಲ್ಯಾಂಕ್ ಆಗೋಗ್ಬಿಟ್ಟೆ ನಾನು. ಏನಾಗ್ತಿದೆ ಅನ್ನೋದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ನನಗೆ ವಾಪಸ್ಸು ನನಗೆ ರಿಯಲೈಸ್ ಮಾಡಿದ್ರು ಬಾಬಾ, ನಾನು ಏನೋ ಒಂದು ಕಳ್ಕೊಂಡಿದ್ದೀನಿ. ಅದು ಏನು ಅಂದರೆ ಸಾಯಿ ಸಚ್ಚರಿತೆ ಓದದೇ ಇರೋದನ್ನೇ ನಾನು ಕಳ್ಕೊಂಡಿರೋದು ಅಂತೇಳಿ ನನಗೆ ರಿಯಲೈಸ್ ಆಯಿತು. ನಾನು ನೆಕ್ಸ್ಟ್ ಡೇನೆ ಅವ್ರಿಗೆ ಮೆಸೇಜ್ ಮಾಡಬೇಕು ಅಂದ್ಕೊಂಡ್ರೆ ಇವತ್ತಿನ ದಿನವೇ ಅವ್ರ ಕಡೆಯಿಂದ ಮೆಸೇಜ್ ಬಂದುಬಿಡ್ತು. ಮತ್ತೆ ನೀವು ಓದಿ ಸಾಯಿ ಸಚ್ಚರಿತೆನ ನಿಲ್ಸೋದಕ್ಕೆ ಹೋಗ್ಬೇಡಿ ಅಂತೇಳಿ ರಿಕ್ವೆಸ್ಟ್ ಬಂತು. ಆಯಿತು, ಇದು ನನ್ನ ಅದೃಷ್ಟನೇ ಸರಿ. ಬಾಬಾರವರು ನನ್ನ ಮನಸ್ಸಲ್ಲೂ ಅದೇ ಭಾವನೆ ಕೊಟ್ಟರು. ನಾನು ಯಾವ ಒಂದು ಗ್ರೂಪಿಂದ ಎಕ್ಸಿಟ್ ಆಗಿದ್ನಲ್ಲ, ಆ ಗ್ರೂಪಿನ ಅಡ್ಮಿನ್ ಮತ್ತೆ ಮೆಸೇಜ್ ಮಾಡಿ ನನಗೆ ಜಾಯ್ನ್ ಆಗಿ ಅಂತ ಅಂದರು. ಜಾಯ್ನ್ ಆಗಿ ಇವಾಗ ಮಹಾಪಾರಾಯಣ ಗ್ರೂಪ್ನಲ್ಲಿ ನಾನು ಪಾರಾಯಣ ಮಾಡ್ತಿದ್ದೀನಿ. ಖುಷಿ ವಿಷಯ ಏನಂದರೆ ಬಾಬಾ ಅವ್ರಿಗೂ ಅಲ್ಲಿ ಸೂಚನೆ ಕೊಟ್ಟಿದ್ದಾರೆ, ನನಗೂ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ. ನಾನು ನಿಮ್ಗಳಿಗೆಲ್ಲ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರನ ನೀಡ್ತಿರ್ತೀನಿ ಸಾಯಿ ಸಂದೇಶದ ಮೂಲಕ, ಟ್ಯಾರೋಟ್ ಮೂಲಕ, ಅಥವಾ ನನ್ನ ವಾಟ್ಸಪ್ ಗ್ರೂಪ್ಗಳಲ್ಲೂ ಸಹಿತ ಸಂದೇಶಗಳ ಮೂಲಕ ಉತ್ತರನ ಕೊಡ್ತಿರ್ತೀನಿ. ನನಗೆ ಇಂಟ್ಯೂಷನ್ ಚೆನ್ನಾಗಿ ವರ್ಕ್ ಆಗಬೇಕು. ಬಾಬಾರವ್ರು ಏನಾದರೂ ನನ್ನ ಕಡೆಯಿಂದ ಹೇಳಿಸ್ತಿದ್ದಾರೆ, ಅದು ನನಗೆ ಗೊತ್ತಾಗಬೇಕಲ್ವಾ. ಅದು ನನಗೆ ಗೊತ್ತಾಗೋದಕ್ಕೋಸ್ಕರ ಸಾಯಿ ಸಚ್ಚರಿತೆ ಬಹಳನೇ ಅನುಕೂಲ ಮಾಡಿದೆ ನನಗೆ. ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಬ್ಬರು ಸಾಯಿ ಸಚ್ಚರಿತೆನ ಓದಿದ್ರೆ ನಿಮ್ಮ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಸಾಯಿ ಸಚ್ಚರಿತೆನಲ್ಲಿ ಯಾವ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅನ್ನೋ ಆಗಿಲ್ಲ. ನೀವು ಒಂದೊಂದು ಸಲ ಒಂದೊಂದು ಆಯಾಮದಲ್ಲಿ ಓದ್ರಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅದು ನಿಮಗೆ ಉತ್ತರನ ಕೊಡುತ್ತೆ ಅಂತೇಳಿ. ನನಗೆ ಪರ್ಸ್ನಲಿ ಸಾಯಿ ಸಚ್ಚರಿತೆ ಬಂದ್ಬಿಟ್ಟು ಭಗವದ್ಗೀತೆ ಇದ್ದ ಹಾಗೆ. ಬಾಬಾರವರು ಇವತ್ತು ಒಂದು ಮಿರಾಕಲ್ನ ನಾನು ಹಂಚ್ಕೋಬೇಕು ಅನ್ನೋ ಇನ್ನೊಂದು ಮಿರಾಕಲ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು ಮಹಾಪಾರಾಯಣ ಗ್ರೂಪ್ ಅಡ್ಮಿನ್ ಸರ್ಗೆ ಹೇಳಿದೆ, ಏನು ಸರ್ ಹೀಗೆ ನನಗೆ ಎಕ್ಸಿಟ್ ಆಗಿಬಿಟ್ಟಿದ್ದೆ, ನಾನು ಎಕ್ಸಿಟ್ ಆಗಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತಂದೆ. ಇಲ್ಲಮ್ಮ, ಅದು ಆಗಿರೋದಿಲ್ಲ, ನಿನ್ನ ಕರ್ಮಗಳು ಇನ್ನೂ ಸೌದಿರಲಿಲ್ಲ. ನಿನ್ನ ಕರ್ಮಗಳು ನಿನ್ನನ್ನು ಸಾಯಿ ಸಚ್ಚರಿತೆ ಓದೋದಕ್ಕೆ ಬಿಡ್ತಾ ಇರಲಿಲ್ಲ. ಇವಾಗ ನಿನ್ನೆಲ್ಲ ಕರ್ಮಗಳು ಕಳೆದಿದ್ದಾವೆ. ಸಾಯಿ ಸಚ್ಚರಿತೆ ನಿನ್ನ ಹತ್ರ ಮತ್ತೆ ವಾಪಸ್ ಬಂದಿದೆ ಓದೋದಕ್ಕೆ ಈ ಮೂಲಕ. ನನಗೂ ಕೂಡ ಬಾಬಾರವರ ಪ್ರೇರಣೆ ಆಯಿತು. ಅದಕ್ಕೆ ನಾನು ನಿಮಗೆ ಇನ್ನೊಂದ್ಸಲಿ ಮೆಸೇಜ್ ಮಾಡಿ ಕೇಳಿದೆ. ನೀವು ಅದೇ ಟೈಮಿಗೆ ಹ್ಞೂ ಅಂದ್ರಿ. ಇದು ಬಾಬಾರವರೇ ಒಂದು ಲೀಲೆ ಆಗಿದೆ. ಇನ್ನು ಮೇಲಿಂದ ಯಾವತ್ತೂ ನಿಲ್ಸೋದಕ್ಕೆ ಹೋಗಬೇಡಿ. ಅವರ ಜೀವನದಲ್ಲೂ ಸಹಿತ ಈ ಮಹಾಪಾರಾಯಣ ಗ್ರೂಪು 4-5 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರಂತೆ ಈ ಸೇವೆನ. ಇದರಿಂದ ಅವ್ರ ಜೀವನದಲ್ಲಿ ಬಹಳನೇ ಮಿರಾಕಲ್ಸ್ ಆಗಿದ್ದಾವೆ. ನಿಷ್ಕಲ್ಮಶವಾಗಿ ನಾವೇನೇ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ದಂಗೆ ಸಾಯಿ ಸಚ್ಚರಿತೆನ ನಾವು ಓದ್ವಿ ಅಂದರೆ ನಿಮ್ಮ ಜೀವನದಲ್ಲೂ ನನ್ನ ಜೀವನದಲ್ಲಿ ನಡೆಯೋ ಥರ ಮಿರಾಕಲ್ಸ್ ನಡೆಯುತ್ತೆ, ಒಳ್ಳೇದಾಗೇ ಆಗುತ್ತೆ. ಬಟ್ ಏನು ಅಂತಂದರೆ ಆ ಮಧ್ಯದಲ್ಲಿ ಕಷ್ಟಗಳು, ಏರುಪೇರು, ನೋವುಗಳೆಲ್ಲ ಆಗ್ತಾ ಇರುತ್ತೆ. ಎಲ್ಲ ಪರ್ಫೆಕ್ಟಾಗಿರುತ್ತೆ ಅಂತ ನಾನಿಲ್ಲಿ ಹೇಳೋದಿಲ್ಲ. ಆದರೆ ಅದರಿಂದ ಕಲ್ತ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಮತ್ತು ಬಾಬಾರವ್ರಿಗೆ ಸರೆಂಡರ್ ಆಗಬೇಕು, ಮೂವ್ ಆನ್ ಆಗ್ತಿರ್ಬೇಕು. ನಿಜ ಹೇಳ್ತೀನಿ, ಬಾಬಾರವ್ರಿಗೆ ಸರೆಂಡರ್ ಆಗ್ರಿ. ಎಲ್ಲನೂ ಒಳ್ಳೆ ರೀತಿಯಲ್ಲೇ, ಕೆಟ್ಟದ್ದು ಸಹಿತ ಒಳ್ಳೆ ರೀತಿಯಲ್ಲಿ ಕನ್ವರ್ಟ್ ಆಗಿಬಿಡುತ್ತೆ ರೀ. ನಾನು ಒಂದು ಸೀಸನ್ ಹೆಂಗೆ ಫೇಸ್ ಮಾಡಿಬಿಟ್ಟಿದ್ದೆ ಅಂದರೆ ಅದನ್ನು ಹೇಳೋದಕ್ಕಾಗೋದಿಲ್ಲ. ಅಷ್ಟು ವರ್ಸ್ಟ್ ಸಿಚುವೇಶನ್ಸ್ ಎಲ್ಲ ಫೇಸ್ ಮಾಡಿಬಿಟ್ಟಿದ್ದೀನಿ. ಬಾಬಾ ನನಗೆ ಎಲ್ಲನೂ ತಿಳಿಸ್ಕೊಟ್ಟು, ಅದು ಯಾವ ರೀತಿ ಸಚ್ಚರಿತೆ ಮೂಲಕ ಅಥವಾ ನನ್ನ ಇಂಟ್ಯೂಷನ್ ಪವರ್ ಮೂಲಕನೇ ಬಾಬಾರವರು ತಿಳಿಸ್ಕೊಟ್ರು ನನಗೆ. ನೀನೇನು ತಪ್ಪು ಮಾಡಿದ್ಯಾ, ಏನಕ್ಕೆ ಈ ಥರ ಸಿಚುವೇಶನ್ಸ್ ಬಂದವು, ಹೇಗಿರಬೇಕು, ಎಲ್ಲ ಸಾಯಿ ಸಚ್ಚರಿತೆಯಿಂದ ಬಾಬಾರವರು ತಿಳಿಸ್ಕೊಟ್ಟಿದ್ದು. ಹಾಗಾಗಿ ನನ್ನ ಕಡೆಯಿಂದ ನಿಮಗೊಂದು ಸಜೆಷನ್ನು, ರಿಕ್ವೆಸ್ಟು,
ಮತ್ತು ಪ್ರಾರ್ಥನೆ. ಸಾಯಿ ಸಚ್ಚರಿತನ ಓದಿ ನಿಮಗೋಸ್ಕರ ಓದಿ. ಹಾಗೆಯೇ ಪ್ರಪಂಚದಲ್ಲಿರೋ ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೂ ಒಂದು ಮೆಸೇಜ್ನ ಹಾಕಿ, ಖಂಡಿತವಾಗ್ಲೂ ನಿಮಗೂ ಒಳ್ಳೆಯದಾಗುತ್ತೆ. ಸಾಯಿ ಸಚ್ಚರಿತ್ರೆ ಕೇವಲ ಪುಸ್ತಕ ಅಲ್ಲ, ಅದು ಸಾಯಿ ಬಾಬಾ ಅವರ ಜೀವಂತ ಆಶೀರ್ವಾದ. ಓದುವಾಗ ಕೆಲವೊಮ್ಮೆ ಮನಸ್ಸು ಬೇಸರವಾಗಬಹುದು, ನಿಲ್ಲಿಸಬೇಕು ಅನಿಸಬಹುದು. ಆದರೆ ಅದೇ ಸಮಯದಲ್ಲಿ ಓದುವುದನ್ನು ಬಿಡಬಾರದು. ಯಾಕೆಂದರೆ ಮನಸ್ಸು ಅಶಾಂತವಾಗಿರುವಾಗಲೇ ಸಾಯಿ ಸಚ್ಚರಿತ್ರೆಯ ಶಕ್ತಿ ಹೆಚ್ಚು ಕೆಲಸ ಮಾಡುತ್ತದೆ. ನಿಮ್ಮ ಮನಸ್ಸು ನಿಮಗೆ ಓದಬಾರ್ದು ಅಂತ ಎಷ್ಟೇ ತಡೆದ್ರೂ, ನಿದ್ದೆ ಬರ್ತಾ ಇದ್ರು ಆ ಜಾಗ ಚೇಂಜ್ ಮಾಡ್ರಿ. ಓಡಾಡ್ಕೊಂಡಾದ್ರೂ ಓದ್ರಿ, ಮಲ್ಕೊಂಡಾದ್ರೂ ಓದ್ರಿ, ಕುಂತಾದ್ರೂ ಓದ್ರಿ, ನಿಂತಾದ್ರೂ ಓದ್ರಿ, ಒಟ್ಟು ಓದ್ರಿ. ನಮ್ಮ ಎಷ್ಟೇ ಕೆಟ್ಟ ಕರ್ಮಗಳು ನಮ್ಮನ್ನು ತಡೀತಿದ್ರು, ನಮಗೆ ಬಾಬಾ ನೀವೇ ಬೇಕು ಅಂತೇಳಿ ನೀವು ಸರೆಂಡರ್ ಆಗಿ ನೀವು ಓದ್ರಿ. ಆಮೇಲೆ ನಡೆಯೋದು ಮಿರಾಕಲ್. ಬಾಬಾನ ಪರೀಕ್ಷೆ ಏನಾದರೂ ಅಂದ್ಕೊಳ್ರಿ, ಅಥವಾ ನಮ್ಮ ಕೆಟ್ಟ ಕರ್ಮಗಳು ತಡೀತಿದ್ರೆ ನೀನು ಕರ್ಮ ದೊಡ್ಡದು, ನನ್ನ ನಂಬಿಕೆ ದೊಡ್ಡದು ಅಂತ ನಿಮಗೆ ನೀವೇ ಚಾಲೆಂಜ್ ಮಾಡ್ಕೊಂಡು ಓದ್ರಿ. ನಿಮಗೆ ಗೊತ್ತಾಗುತ್ತೆ ಮಿರಾಕಲ್ ಹೇಗಾಗುತ್ತೆ ಅಂತ. ಯಾಕೆ ಓದಬೇಕು? ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಭಯ ಆತಂಕ ಕಡಿಮೆಯಾಗುತ್ತದೆ, ಕಷ್ಟಗಳಿಗೆ ದಾರಿ ಕಾಣುತ್ತದೆ, ನಂಬಿಕೆ ಮತ್ತು ಧೈರ್ಯ ಹೆಚ್ಚುತ್ತದೆ, ಬಾಬಾರ ಅನುಭವ ಜೀವನದಲ್ಲಿ ಕಾಣಲು ಶುರುವಾಗುತ್ತದೆ. ಯಾಕೆ ಬಿಡಬಾರ್ದು? ಯಾಕೆಂದರೆ ಪ್ರತಿಯೊಂದು ಅಧ್ಯಾಯದಲ್ಲಿಯೂ ಒಂದು ಉತ್ತರ ಇದೆ. ಇಂದು ಅರ್ಥ ಆಗದಿದ್ದರೂ ನಾಳೆ ಅದೇ ಪಾಠ ಜೀವನದಲ್ಲಿ ದಾರಿ ತೋರಿಸುತ್ತದೆ. ಬಾಬಾ ಹೇಳುವಂತೆ, ನನ್ನ ಕಥೆಗಳನ್ನು ಕೇಳುವವರನ್ನು, ಓದುವವರನ್ನು ನಾನು ಎಂದಿಗೂ ಕೈ ಬಿಡುವುದಿಲ್ಲ. ಆದ್ದರಿಂದ ದಿನಕ್ಕೆ ಸ್ವಲ್ಪವಾದರೂ ಓದಿ. ಒಂದು ದಿನ ನೀವೇ ಹೇಳುತ್ತೀರಿ, ಸಚ್ಚರಿತ್ರೆ ನನ್ನ ಜೀವನ ಬದಲಿಸಿತು ಅಂತೇಳಿ ನೀವು ಬಂದು ನನ್ನ ಕಮೆಂಟ್ ಹಾಕ್ತೀರಾ. ನನಗೆ ವಿಶ್ವಾಸ ಇದೆ ಬಾಬಾರವ್ರ ಮೇಲೆ, ನಿಮ್ಮ ಮೇಲೆ. ನೀವು ಓದ್ರಿ, ನಿಮ್ಮ ಕೈಲಿ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಪ್ರಿಯ ಸಾಯಿ ಭಕ್ತರೇ, ಬಾಬಾರ ಈ ದಿವ್ಯ ಸಂದೇಶ ನಿಮ್ಮ ಹೃದಯಕ್ಕೆ ತಟ್ಟಿದ್ದರೆ ನಿಮ್ಮ ಕಷ್ಟಗಳೆಲ್ಲವೂ ಹಿಂದೆ ಕರಗಲಿ ಎಂದು ಪ್ರಾರ್ಥಿಸುತ್ತಾ, ಈ ಕ್ಷಣವೇ ಕಮೆಂಟ್ ಬಾಕ್ಸಿನಲ್ಲಿ ತಪ್ಪದೆ ಓಂ ಸಾಯಿರಾಮ್ ಎಂದು ಬರೆದು ಬಾಬಾರ ಆಶೀರ್ವಾದ ಪಡೆದುಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮವರೊಂದಿಗೆ ಹಂಚಿಕೊಳ್ಳಿ. ಸಾಯಿ ಕೃಪೆಗೆ ಪಾತ್ರರಾಗಿ. ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಾಯಿಬಾಬಾರ ಅದ್ಭುತ ಸಂದೇಶದೊಂದಿಗೆ ಆಗಮಿಸುತ್ತೇನೆ. ಅಲ್ಲಿಯವರೆಗೆ ಓಂ ಸಾಯಿರಾಮ್.